ಸೊ ಗೈಸ್, ನಿಮ್ಮ ಚಾನಲ್ ಇನ್ನೂ ಮಾನಿಟೈಸೇಷನ್ ಆಗಿಲ್ವಾ? ಸೊ ಮೇಯ್ನಾಗಿ ಬಂದುಬಿಟ್ಟು ಈ ವಿಡಿಯೋ ನಿಮಗೋಸ್ಕರ. ಸೊ ಯಾರ್ದೆಲ್ಲ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ, ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗುತ್ತೆ. ಸೊ ಮೇಯ್ನಾಗಿ ಫುಲ್ ವಿಡಿಯೋನ ನೋಡಿ ಕಲ್ತ್ಕೊಡಿ. ಸೊ ಏನೆಲ್ಲ ಮಿಸ್ಟೇಕ್ಸ್ ನಾವು ಮಾಡಬಾರ್ದು, ಬೈ ಚಾನ್ಸ್ ಮಾಡಿದರೆ ಏನಾಗುತ್ತೆ, ನಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತಾ ಇಲ್ವಾ ಅಂದ್ಬಿಟ್ಟು ತುಂಬ ಜನಕ್ಕೆ ಗೊತ್ತಿರಲ್ಲ. ಓಕೆನಾ? ಸೊ ತುಂಬ ಜನ ಮಿಸ್ಟೇಕ್ಸ್ನ ಮಾಡ್ತಿರ್ತಾರೆ, ಬಟ್ ಲಾಸ್ಟಿಗೆ ಹೋಗಿ ಅವ್ರದ್ದು ಚಾನಲ್ ಏನಾಗುತ್ತೆ, ಯೂಟ್ಯೂಬ್ ರಿಜೆಕ್ಟ್ ಮಾಡಿಬಿಡುತ್ತೆ. ಅದಾದಮೇಲೆ ನಿಮ್ಮ ಚಾನಲ್ ಏನಾಗುತ್ತೆ, ರಿಯೂಸ್ ಕಾಂಟೆಂಟು ಇಲ್ಲ ಬೇರೆ ಏನಾದರೂ ಒಂದು ಪಾಲಿಸಿನ ಕೊಟ್ಬಿಟ್ಟು ನಿಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡಲ್ಲ. ಐ ಮೀನ್ ನೀವು ಕಷ್ಟಪಟ್ಟಿದ್ದೆಲ್ಲ ವೇಸ್ಟು. ಓಕೆನಾ? ನೀವು ತುಂಬ ದಿನದಿಂದ ಕಷ್ಟ ಎಲ್ಲ ಪಟ್ಟಿರ್ತೀರಲ್ಲ, ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. 2026 ಮಾನಿಟೈಸೇಷನ್ ಪಾಲಿಸಿ ಏನಿದೆ ಅದು ನಾನು ನಿಮಗೆ ಡೀಟೇಲ್ಸಾಗಿ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳಿಬಿಡ್ತೀನಿ. ಸೊ ಫಸ್ಟು ಇವಾಗಿಂದ ಕೆಲವು ವರ್ಷಗಳ ಫಸ್ಟು, ಓಕೆನಾ, ಆವಾಗ ಬಂದುಬಿಟ್ಟು ಏನಾಗ್ತಿತ್ತು ಅಂದರೆ, ಯೂಟ್ಯೂಬಲ್ಲಿ ನೀವು ಕ್ರೈಟೇರಿಯಾ ಅನ್ನೋದೇ ಇರಲಿಲ್ಲ ಯೂಟ್ಯೂಬಲ್ಲಿ. ಲೈಕ್ ನಮಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕಂತ ಅವಶ್ಯಕತೆ ಇದ್ದಿಲ್ಲ. ಆ್ಯಂಡ್ ಅದ್ರ ಜೊತೆ 4000 ವಾಚ್ ಟೈಮ್ ಅವರ್ ಏನಿದೆ ಅದನ್ನು ಕೂಡ ಕಂಪ್ಲೀಟ್ ಮಾಡಬೇಕಂತ ಅವಶ್ಯಕತೆ ಇರಲಿಲ್ಲ. ಬಟ್ ಈಗ ಏನಾಗ್ತಿದೆ ಅಂದರೆ, ಈಗ ಕ್ರೈಟೇರಿಯಾ ಬಂತು. ಒಂದು ಸ್ವಲ್ಪ ವರ್ಷದ ಮುಂಚೆ ಏನಿದೆ 2000 ಎಷ್ಟೋ ಗೊತ್ತಿಲ್ಲ ನನಗೆ, ಬಟ್ ಕ್ರೈಟೇರಿಯಾ ಬಂತು. ಏನು ಬಂತು, 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು, 4000 ವಾಚ್ ಟೈಮ್ ಅವರ್ ಕಂಪ್ಲೀಟ್ ಮಾಡಬೇಕು. ಅದ್ರ ಜೊತೆಗೆ ಶಾರ್ಟ್ ಈಗ ಬಂದಿದ್ದಲ್ವಾ. ಸೊ ಫಸ್ಟು ಬಂದುಬಿಟ್ಟು ಲಾಂಗ್ ವೀಡಿಯೋಗೆ ಅದಿತ್ತು. ಅದಾದಮೇಲೆ ಈಗ ಸ್ವಲ್ಪ ವರ್ಷ ಮುಂಚೆ ಬಂದಿದ್ದು ಶಾರ್ಟ್ಸು. ಸೊ ಶಾರ್ಟ್ ಬಂದಾದಮೇಲೆ 10 ಮಿಲಿಯನ್ ವ್ಯೂಸ್ ಏನಿದೆ ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ಈಗ ರೀಸೆಂಟ್ಲಿ 3 ಇಯರ್ಸ್ ಮುಂಚೆ ಏನೋ ಬಂದಿದ್ದು, ಏನು 500 ಸಬ್ಸ್ಕ್ರೈಬರ್ಸಲ್ಲೇ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿಬಿಡುತ್ತೆ. ಅದ್ರ ಜೊತೆಗೆ 3000 ವಾಚ್ ಟೈಮ್ ಅವರಲ್ಲೂ ಕೂಡ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ, ಆಫ್ ಮಾನಿಟೈಸೇಷನ್ ಆಗುತ್ತೆ. ಅದೇ ಶಾರ್ಟ್ ಚಾನಲ್ ಬಗ್ಗೆ ಮಾತಾಡೋದಾದರೆ 3 ಮಿಲಿಯನ್ ವ್ಯೂಸಲ್ಲಿ ಹಾಫ್ ಚಾನಲ್ ಏನಿದೆ ಮಾನಿಟೈಸೇಷನ್ ಈಸಿಲಿ ಆಗಿಬಿಡುತ್ತೆ. ಹಾಫ್ ಮಾನಿಟೈಸೇಷನ್ ಆಗುತ್ತೆ, ಇನ್ನು ಹಾಫ್ ಬಂದುಬಿಟ್ಟು ನೀವು ಮಾಡಬೇಕಾಗುತ್ತೆ. ಓಕೆನಾ? ಸೊ ಡೀಟೇಲ್ಸಾಗಿ ಈಗ ನಾನು ಹೇಳೋದಾದರೆ, ಸೊ ಕೆಲವು ವರ್ಷಗಳ ಮುಂಚೆ ನಾನು ಹೇಳಿದ್ನಲ್ಲ, ಏನು ನಿಮಗೆ ಕ್ರೈಟೇರಿಯಾ ಇರಲಿಲ್ಲ, ಡೈರೆಕ್ಟಾಗಿ ನೀವು ವೀಡಿಯೋ ಹಾಕ್ಬೋದಿತ್ತು. ಆ್ಯಂಡ್ ನಿಮ್ಮದು ಅರ್ನ್ ಬಟನ್ ಏನಿತ್ತು ಬಂದುಬಿಡ್ತಾಯಿತ್ತು, ನೀವು ಡೈರೆಕ್ಟಾಗಿ ದುಡ್ಡನ್ನ ಸಂಪಾದನೆ ಮಾಡ್ಬೋದಿತ್ತು. ಈಗ ಕ್ರೈಟೇರಿಯಾ ಕಂಪ್ಲೀಟ್ ಮಾಡಬೇಕು. ಅದ್ರ ಜೊತೆಗೆ ಈಗ 2026 ಒಂದು ಆರ್ಟಿಕಲಲ್ಲಿ ಬಂದುಬಿಟ್ಟು ಯೂಟ್ಯೂಬ್ ಹೇಳಿದೆ, ಏನಂದರೆ ಫಸ್ಟು ಬಂದುಬಿಟ್ಟು ನಿಮಗೆ ನಿಮ್ಮ ಚಾನಲಲ್ಲಿ ಏನಿರಬಾರ್ದು, ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ಸ್ ಏನಿದೆ ಅದು ಈಗಿರಬಾರ್ದು. ಬೈ ಚಾನ್ಸ್ ನಿಮಗೆ ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಒಂದಾದರೂ ಇದ್ದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋಲ್ಲ. ಅದರಿಂದ ಏನಾಗುತ್ತೆ, ಅದು ಹಂಗೆ ಇರುತ್ತೆ. ಓಕೆನಾ? ಸೊ ರಿಮೂವ್ ಆಗೋವರೆಗೂ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋಲ್ಲ. ಅದು ರಿಮೂವ್ ಆದಮೇಲೆ ನಿಮ್ದು ಏನಾಗೋದು, ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದು. ಅದಾದಮೇಲೆ ಗೈಸ್, ಮೇಯ್ನಾಗಿ ಬಂದುಬಿಟ್ಟು ಯೂಟ್ಯೂಬ್ ಅವ್ರ ಆರ್ಟಿಕಲಲ್ಲಿ ಹೇಳಿದೆ. ಓಕೆನಾ? ಮಾನಿಟೈಸೇಷನ್ ಪಾಲಿಸಿ ಏನಿದೆ ಅದರದ್ದು ನಾವು ಏನಿಲ್ಲ, ನಾವು ಮೈಂಡಲ್ಲಿ ಇಟ್ಕೊಂಡು ನಾವು ಆಮೇಲೆ ಲಾಸ್ಟಿಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಂದ್ರೆ ಇದನ್ನೆಲ್ಲ ನೀವು ಮೈಂಡಲ್ಲಿ ಇಟ್ಕೋಬೇಕು. ಈಗ ನಾನು ಏನು ನಿಮಗೆ ಪಾಯಿಂಟ್ಸ್ಗಳನ್ನ ಎಕ್ಸ್ಪ್ಲೈನ್ನ ಮಾಡ್ತಾ ಇದ್ದೀನಲ್ವ ಅದು. ಸೊ ಸೆಕೆಂಡನೇದು ಬಂದುಬಿಟ್ಟು ಯೂಟ್ಯೂಬ್ ಲೋಗೋ ಅಂದರೆ, ನಾನು ಎಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ. ನಿಮ್ಮದು ಯೂಟ್ಯೂಬ್ ಬಂದುಬಿಟ್ಟು ಬ್ಯಾನರ್ ಇಲ್ಲ ಲೋಗೋ ಇರಲೇಬೇಕು. ಓಕೆನಾ? ಇದೂ ಕೂಡ ನಿಮ್ಮದು ಚಾನಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಲ್ವ, ಆಗ ಯೂಟ್ಯೂಬ್ ಬಂದುಬಿಟ್ಟು ಇದೂ ಕೂಡ ನಿಮ್ಮದು ಚೆಕ್ ಮಾಡುತ್ತೆ. ಸೊ ಮೇಯ್ನಾಗಿ ಬಂದುಬಿಟ್ಟು ನೀವು ಏನಾದರೂ ಒಂದು ಲೋಗೋನ ಹಾಕಿ, ಏನಾದರೂ ಒಂದು ಬ್ಯಾನರ್ನ ಹಾಕಿ ಇರಲೇಬೇಕು. ಓಕೆನಾ? ಪ್ಲೇನಾಗಾದರೂ ಇಲ್ಲ ಬೇರೆ ಏನಾದರೂ ಬರ್ದಿರಂಗಾದರೂ ನಿಮ್ಮದು ಇರಲೇಬೇಕು, ಲೋಗೋ ಇಲ್ಲ ಬ್ಯಾನರ್ ಇರಲೇಬೇಕು. ಇದು ಬಂದುಬಿಟ್ಟು ಸ್ಕಿಪ್ ಮಾಡೋಂಗಿಲ್ಲ. ಯೂಟ್ಯೂಬ್ ಬಂದುಬಿಟ್ಟು ಇದೂ ನಿಮ್ಮದು ಚೆಕ್ ಮಾಡುತ್ತೆ. ಓಕೆನಾ? ಅದಾದಮೇಲೆ ಗೈಸ್, ಅಬೌಟ್ ಸೆಕ್ಷನ್ ಆದರೂ ಆಗಲಿ, ಡಿಸ್ಕ್ರಿಪ್ಷನ್ ಅಂತಲೂ ನಾವು ಕರಿಬೋದು. ಓಕೆನಾ? ಯೂಟ್ಯೂಬ್ ಬಂದುಬಿಟ್ಟು ಅವರ ಆರ್ಟಿಕಲಲ್ಲಿ ಹೇಳಿದೆ. ಸೊ ಅಬೌಟ್ ಸೆಕ್ಷನ್ ಕೂಡ ನಾವು ಚೆಕ್ ಮಾಡ್ತೀವಿ ಅಂತ. ಓಕೆನಾ? ಅಬೌಟ್ ಸೆಕ್ಷನ್ ಅಂದರೆ ಏನು, ನಾನು ಎಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀರಲ್ಲ, ಈ ಅಬೌಟ್ ಸೆಕ್ಷನಲ್ಲಿ ಬಂದುಬಿಟ್ಟು ನಿಮ್ಮದು ಏನಾದರೂ ಒಂದಿರಬೇಕು, ಬರ್ದಿರಬೇಕು. ಓಕೆನಾ? ನಿಮ್ಮ ಚಾನಲ್ ರಿಲೇಟೆಡ್ ನೀವು ಯಾವ ರಿಲೇಟೆಡ್ ವೀಡಿಯೋ ಮಾಡ್ತೀರಾ ಅದರ ರಿಲೇಟೆಡ್ ಏನಾದರೂ ಒಂದು 4 ವರ್ಡ್ ಡಿಸ್ಕ್ರೈಬ್ ಮಾಡಿಡಿ. ಇಲ್ಲಾಂದರೆ ನೀವು ಏನಾದರೂ ಒಂದು ಬರ್ದಿರಲೇಬೇಕು. ಬಟ್ ಖಾಲಿ ಇರೋ ಹಾಗಿಲ್ಲ. ಯೂಟ್ಯೂಬ್ ಏನಿದೆ ಅವ್ರ ಆರ್ಟಿಕಲಲ್ಲಿ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ ನಾವು ಚೆಕ್ ಮಾಡಬೇಕಿದ್ರೆ ಅಬೌಟ್ ಸೆಕ್ಷನ್ನು ಕೂಡ ನಾವು ಚೆಕ್ ಮಾಡ್ತೀವಿ ಅಂತ ಮೆನ್ಷನ್ ಕ್ಲಿಯರ್ಲಿ ಮಾಡಿದೆ. ಓಕೆನಾ? ಸೊ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಬರೆಯೋಕ್ಕೆ ಬರಲ್ವಾ, ನೀವು ChatGPT ಹೆಲ್ಪ್ ತಗೊಳ್ಳಿ. ಸೊ ChatGPTಗೆ ಕೇಳಿ, ನಾನು ಇದರ ರಿಲೇಟೆಡ್ ವೀಡಿಯೋಸ್ನ ನಾನು ಮಾಡ್ತೀನಿ, ಇದಕ್ಕೆ ನನಗೊಂದು ಡಿಸ್ಕ್ರಿಪ್ಷನ್ ಬರೆದು ಕೊಡಿ ಅಂತ ಕೇಳಿ ನಿಮಗೆ ಡೀಟೇಲಾಗಿ ಬರೆದು ಬಂದುಬಿಟ್ಟು ಕೊಟ್ಬಿಡುತ್ತೆ. ಓಕೆನಾ? ಅಬೌಟ್ ಸೆಕ್ಷನ್ ಆಯಿತಾ? ಅಬೌಟ್ ಸೆಕ್ಷನ್ ಆದಮೇಲೆ ಸೊ 4ನೇದು ಬಂದುಬಿಟ್ಟು ಮಾಸ್ ಪ್ರೊಡ್ಯೂಷನ್, ಅಂದರೆ ಲೋ ಎಫೆಕ್ಟ್ ಕಂಟೆಂಟಲ್ಲಿ ಬರುತ್ತೆ. ಈಗ ತುಂಬ ಜನ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ಗೆ ಅಂದ್ಕೊಳ್ಳಿ ಒಂದು ವೀಡಿಯೋ ಮಾಡಿದ್ದಾರೆ. ಓಕೆನಾ? ಒಂದು ವೀಡಿಯೋ ಮಾಡಿದ್ದಾರೆ, ಲೈಕ್ ಆ ವೀಡಿಯೋದಲ್ಲಿ ಏನಂದರೂ ಏನೂ ಇಲ್ಲ, ಒಂದು ಫೋಟೋನ ಹಾಕಿದ್ದಾರೆ, ಫೋಟೋನ ಹಾಕ್ಬಿಟ್ಟು ಮ್ಯೂಸಿಕ್ನ ಹಾಕಿದ್ದಾರೆ. ಇದು ಯಾವುದಕ್ಕೆ ಬಂತು, ಇದು ಬಂದುಬಿಟ್ಟು
ಬಂದು ಲೋ ಎಫೆಕ್ಟ್ ಕಂಟೆಂಟ್ಗೆ. ಆ್ಯಂಡ್ ತುಂಬ ಜನ ಏನು ಮಾಡ್ತೀರಾ, AI ವೀಡಿಯೋಸ್ನು ಮಾಡ್ತೀರಾ. ಬಟ್ AI ವೀಡಿಯೋಸ್ನ ಬಂದುಬಿಟ್ಟು ಮಾಡಿಬಿಟ್ಟು ಹ್ಯೂಮನ್ ಟಚ್ ಇಲ್ದಂಗೆ ಎಲ್ಲ ಟೋಟಲಾಗಿ ಬಂದುಬಿಟ್ಟು AI ವೀಡಿಯೋ ಮಾಡಿಸ್ಕೊಂಡು ವೀಡಿಯೋನ ಅಪ್ಲೋಡ್ ಮಾಡ್ತೀರಾ. ಆಗೇನಾಗುತ್ತೆ, ಅದು ಬಂದುಬಿಟ್ಟು ಲೋ ಎಫೆಕ್ಟ್ ಕಂಟೆಂಟ್ಗೆ ಬರುತ್ತೆ. ಸೊ ಈ ಥರ ಬರೋದ್ರಿಂದ ನಿಮ್ಗೆ ಏನಾಗುತ್ತೆ, ಯೂಟ್ಯೂಬ್ ರಿಯೂಸ್ ಕಂಟೆಂಟ್ ಕೊಟ್ಬಿಡುತ್ತೆ. ಸೊ ಆದಷ್ಟು ಬಂದುಬಿಟ್ಟು ನೀವು AI ವೀಡಿಯೋಸ್ ಏನಾದರೂ ಮಾಡ್ತಾ ಇದ್ದರೆ ಅದಕ್ಕೆ ಹ್ಯೂಮನ್ ಟಚ್ ಇರಬೇಕು, ನಿಮ್ಮ ಎಫೆಕ್ಟ್ ಇರಬೇಕು. ಸೊ ಮೇಯ್ನಾಗಿ ನೀವು AI ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ ನಿಮ್ಮ ವಾಯ್ಸ್ ಕೊಡಿ, ಇಲ್ಲ ಎಡಿಟಿಂಗಲ್ಲಿ ಎಫೆಕ್ಟ್ಸ್ಗಳನ್ನ ಹಾಕಿ ಸೊ ವಾಯ್ಸ್ ಓವರ್ ಮಾಡಿ, ಇಲ್ಲಾಂದರೆ AI ವಾಯ್ಸ್ನು ಕೊಟ್ಬಿಟ್ಟು ನಿಮ್ಮ ಎಫೆಕ್ಟ್ ಏನಾದರೂ ಇರಬೇಕು ಅದರಲ್ಲಿ. ಸೊ ಟೋಟಲಾಗಿ AI ಡಿಸ್ಕ್ರಿಪ್ಷನು, ಟ್ಯಾಗು ಆ್ಯಂಡ್ ವೀಡಿಯೋನು AI ಇದ್ದರೆ ಇದು ಬರುತ್ತೆ ಲೋ ಎಫೆಕ್ಟು. ಇದು ಬಂದುಬಿಟ್ಟು ಹ್ಯೂಮನ್ ಟಚ್ಚು ಇರಲ್ಲ. ಸೊ ಇದೂ ಕೂಡ ನಿಮ್ದು ಏನಾಗುತ್ತೆ, ಆಗ ರಿಯೂಸ್ ಬರುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಚೆಕ್ ಆದಾಗ, ಯೂಟ್ಯೂಬ್ ಚೆಕ್ ಮಾಡಿದಾಗ ನಿಮ್ಮ ಚಾನಲ್ ಕ್ಲಿಯರ್ ಆಗಿ ಬಂದುಬಿಟ್ಟು ರಿಜೆಕ್ಟ್ ಮಾಡಿಬಿಡುತ್ತೆ. ಓಕೆನಾ, ಲೋ ಎಫೆಕ್ಟ್ ಕಂಟೆಂಟ್ ಅಂತ ಕೊಡಲ್ಲ, ನಿಮಗೆ ರಿಯೂಸ್ ಕೊಟ್ಬಿಡುತ್ತೆ. ಏನಾದರೂ ಒಂದು ಪಾಲಿಸಿ ಬಂದುಬಿಟ್ಟು ಕೊಟ್ಬಿಟ್ಟು ನಿಮ್ಮ ಚಾನಲ್ನ ರಿಜೆಕ್ಟ್ ಮಾಡಿಬಿಡುತ್ತೆ, ಮಾನಿಟೈಸೇಷನ್ ಆಗಲ್ಲ. ಓಕೆನಾ, ಇದನ್ನು ಹೇಳ್ತೀವಿ ನಾವು ಮಾಸ್ ಪ್ರೊಡಕ್ಷನ್ ಕಂಟೆಂಟ್ ಅಂತ ಹೇಳ್ತೀವಿ, ಅಂದರೆ ಲೋ ಎಫೆಕ್ಟ್ ಕಂಟೆಂಟು. ಓಕೆನಾ, ಅದಾದಮೇಲೆ ಲಾಸ್ಟಿಗೆ ಬಂದುಬಿಟ್ಟು ನಾನು ಹೇಳೋದಾದರೆ ರಿಯೂಸ್ ಕಾಂಟೆಂಟು. ಮೇಯ್ನಾಗಿ ಬಂದುಬಿಟ್ಟು ಸಿಗಾಕೊಳ್ಳೋದು ತುಂಬ ಯೂಟ್ಯೂಬರ್ಸ್ ಇದರಲ್ಲೇ ರಿಯೂಸಲ್ಲೇ. ತುಂಬ ಜನ ಏನು ಮಾಡ್ತೀರಾ, ಈಗ ಬೇರೆಯವ್ರ ವೀಡಿಯೋನ ತೆಗೆದುಬಿಟ್ಟು ಹಾಕ್ತೀರಾ. ಓಕೆನಾ, ಬೇರೆಯವರು ಅಂದರೆ ಲೈಕ್ ಯೂಟ್ಯೂಬಲ್ಲೇ ಒಬ್ಬರು ವೀಡಿಯೋ ಮಾಡಿದ್ದಾರೆ, ಇಲ್ಲ ಸ್ಕ್ರೀನ್ ರೆಕಾರ್ಡೇ ತೋರಿಸಿದ್ದಾರೆ. ಸೊ ಅವ್ರು ಏನು ಮಾಡ್ತಾರೆ, ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಇಲ್ಲ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಚಾನಲಲ್ಲಿ ಏನು ಮಾಡ್ತೀರಾ, ಅದನ್ನು ಒಂದು ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ಹಾಕ್ಬಿಡ್ತೀರಾ. ಆ ಕಂಡೀಷನಲ್ಲಿ ಏನಾಗುತ್ತೆ ನಿಮ್ಮದು, ಆ ಕಂಡೀಷನಲ್ಲಿ ಬಂದುಬಿಟ್ಟು ಯೂಟ್ಯೂಬ್ ಡಿಟೆಕ್ಟ್ ಮಾಡಿಬಿಡುತ್ತೆ. ಡಿಟೆಕ್ಟ್ ಮಾಡಾದ್ಮೇಲೆ ಏನಾಗುತ್ತೆ, ನಿಮ್ಮದು ರಿಯೂಸ್ ಕಾಂಟೆಂಟ್ ಬಂದುಬಿಡುತ್ತೆ. ಸೊ ಆದಷ್ಟು ಬಂದುಬಿಟ್ಟು ರಿಯೂಸ್ ಕಾಂಟೆಂಟ್ ಯೂಸ್ ಮಾಡಬೇಡಿ. ಆ್ಯಂಡ್ ತುಂಬ ಜನ ಇನ್ನೇನು ಮಾಡ್ತೀರಾ, ಲೈಕ್ ಟಿಕ್ಟಾಕಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಬೇರೆ ಬೇರೆ ಕಡೆಯಿಂದ ವೀಡಿಯೋಸ್ನೆಲ್ಲ ತೆಗೆದುಬಿಟ್ಟು ಹಾಕ್ತೀರಾ. ಅದು ತೆಗೆದುಬಿಟ್ಟು ಹಾಕೋದಾದ್ರೂ ಒಂದು ಸ್ಮಾರ್ಟ್ ವರ್ಕ್ ಮಾಡಲ್ಲ, ಡೈರೆಕ್ಟಾಗಿ ತೆಗೆದುಬಿಟ್ಟು ಹಾಕ್ತಾರೆ. ನಾನು ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಇದರಲ್ಲಿ ಡೈರೆಕ್ಟಾಗಿ ತೊಗೊಬಂದು ಹಾಕ್ತಾರೆ. ಏನೂ ಎಡಿಟ್ ಮಾಡಲ್ಲ, ಒಂದು ಸ್ವಲ್ಪನೂ ಹ್ಯೂಮನ್ ಟಚ್ಚು ಕೊಡಲ್ಲ. ಅದೇನಾಗುತ್ತೆ, ಯೂಟ್ಯೂಬ್ ಕಂಡುಹಿಡಿದಾದ್ಮೇಲೆ ನಿಮ್ದು ಏನಾಗುತ್ತೆ, ರಿಯೂಸ್ ಕಾಂಟೆಂಟ್ ಬಂದುಬಿಡುತ್ತೆ. ಆ್ಯಂಡ್ ಇನ್ನೊಂದು ಕೂಡ ಏನಂದರೆ, ಮತ್ತೆ ನೀವು ಪೋಸ್ಟ್ ಮಾಡಿದ್ದೇ ವೀಡಿಯೋನ ಬಂದುಬಿಟ್ಟು ಪೋಸ್ಟ್ ಮಾಡೋ ಹಾಗಿಲ್ಲ, ಅದೂ ಕೂಡ ರಿಯೂಸಿಗೆ ಬರುತ್ತೆ, ಇಲ್ಲ ರಿಪಿಟೇಟಿವ್ ಕಂಟೆಂಟ್ಗೆ ಬರುತ್ತೆ. ಆ್ಯಂಡ್ ಒಂದೇ ಥರ ವೀಡಿಯೋ ನೀವು ಮಾಡೋ ಹಾಗಿಲ್ಲ. ಒಂದೇ ಥರ ಅಂದರೆ ಲೈಕ್ ಮಾಡಿದ್ದೇ ವೀಡಿಯೋ 100 ಸಲ ಮಾಡ್ತಾ ಇದ್ದೀರಾ ಅಂದರೆ ಸೊ ಅದೂ ಕೂಡ ನಿಮಗೆ ರಿಯೂಸ್ ಬರುತ್ತೆ. ಓಕೆನಾ, ಆ್ಯಂಡ್ AI ವೀಡಿಯೋಸಲ್ಲೂ ತುಂಬ ನಾನು ನೋಡಿದ್ದೀನಿ. ಈಗ ಬೇರೆಯವ್ರ ಥರ ನೋಡಿಬಿಟ್ಟು ನೀವು ಅದನ್ನು ಕಾಪಿ ಮಾಡಿಬಿಟ್ಟು AI ಸೇಮ್ ಅದೇ ಥರ ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ ಅದು ಕೂಡ ಆಲ್ರೆಡಿ ಅದು ಒಂಥರ ಇದೆ, ಬಟ್ ನೀವು ಅದರಲ್ಲಿ ಒಂದು ಸ್ವಲ್ಪನೂ ಚೇಂಜಸ್ ಇಲ್ಲದೆ ಸೇಮ್ ಅದು ಹೆಂಗಿದೆ ಹಾಗೆ ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ ಇದೂ ಕೂಡ ಬಂದುಬಿಟ್ಟು ಬರುತ್ತೆ ಯಾವುದಕ್ಕೆ, ರಿಯೂಸ್ ಕಾಂಟೆಂಟ್ಗೆ. ಸೊ ಆದಷ್ಟು ಬಂದುಬಿಟ್ಟು ಬೇರೆಯವರು ವೀಡಿಯೋ ಯೂಸ್ ಮಾಡೋದು ನಿಲ್ಲಿಸಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲೆಲ್ಲ ವೀಡಿಯೋಸ್ನ ತೆಗೆದುಬಿಟ್ಟು ನಿಮ್ಮ ಯೂಟ್ಯೂಬಲ್ಲಾಗಲಿ ಶಾರ್ಟ್ಸಲ್ಲಾಗಲಿ ಹಾಕೋದು ನಿಲ್ಲಿಸಿ. ಆ್ಯಂಡ್ ತುಂಬ ಜನ ಇನ್ನೂ ಮಾಡ್ತೀರಾ ಏನಂದರೆ, ಲೈಕ್ ತುಂಬ ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ತೀರಾ, ಅದನ್ನು ಮರ್ಜ್ ಮಾಡಿ ಹಾಕ್ತೀರಾ. ಬಟ್ ನೀವು ಮರ್ಜ್ ಮಾಡಿ ಹಾಕಬೇಡಿ. ಈಗ ನೀವು ಬೇರೆ ಕಡೆಯಿಂದ ವೀಡಿಯೋ ತೆಗಿತಿದ್ದೀರಾ ಅಂದರೆ ಅದನ್ನು ನೀವು ಎಡಿಟ್ ಮಾಡಿ ಹಾಕಿ. ಓಕೆನಾ, ಲೈಕ್ ತುಂಬ ಜನ ಈಗ ಅನ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋನ ತಗೋತಾ ಇದ್ದಾರೆ, ಅದರದ್ದು ಕಮೆಂಟ್ಸ್ಗಳನ್ನ ಮಾತ್ರ ಬಂದುಬಿಟ್ಟು ಅವ್ರು ಎಡಿಟ್ ಮಾಡಿ ಹಾಕ್ತಾರಲ್ವ. ಸೊ ಇದು ಬಂದುಬಿಟ್ಟು ಬರುತ್ತೆ ಒರಿಜಿನಲ್ ಕಂಟೆಂಟಲ್ಲಿ, ಯಾಕಂದರೆ ಅವ್ರ ಎಫೆಕ್ಟ್ ಇದೆ, ಅವ್ರು ಎಡಿಟ್ ಮಾಡಿದ್ದಾರೆ, ಎಡಿಟ್ ಮಾಡಿಬಿಟ್ಟು ಎಲ್ಲನೂ ಬಂದುಬಿಟ್ಟು ಹಾಕಿದ್ದಾರೆ. ಓಕೆನಾ, ಎಡಿಟ್ ಬಂದುಬಿಟ್ಟು ಮಾಡಿ ಹಾಕಿದರೆ ನಿಮಗೆ ಬಂದುಬಿಟ್ಟು ರಿಯೂಸು ಬರಲ್ಲ. ಆ್ಯಂಡ್ ಅದು ಬಂದುಬಿಟ್ಟು ಇನ್ನೊಂದೇನು ಲೋ ಎಫೆಕ್ಟ್ ಕಂಟೆಂಟ್ಗೂ ಬರಲ್ಲ. ಸೊ ನಾನು ಕೂಡ ನಿಮಗೆ ಒಂದು ಹೇಳ್ಕೊಟ್ಟಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ನೀವು ವೀಡಿಯೋನ ತೆಗೆದು ಅದನ್ನು ಎಡಿಟ್ ಮಾಡಿ ಯಾವ ಥರ ಹಾಕೋದಂತ. ಸೊ ನೀವು ಹೋಗ್ಬಿಟ್ಟು ಅದು ಚೆಕ್ಔಟ್ ಮಾಡಿ, ಆ ವೀಡಿಯೋನ ಚೆಕ್ಔಟ್ ಮಾಡಿಬಿಟ್ಟು ಆ ಥರ ನೀವು ಮಾಡ್ಬೋದು ವೀಡಿಯೋ. ಓಕೆನಾ, ಅದರಲ್ಲಿ ನಿಮ್ಮ ಎಫೆಕ್ಟ್ನೂ ಬರುತ್ತೆ, ನೀವು ವೀಡಿಯೋಸ್ಗಳನ್ನೂ ಸೇಮ್ ಅದೇ ಥರ ಹಾಕ್ಬೋದು. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಆ ಥರ ಶಾರ್ಟ್ಸ್ಗಳನ್ನ ನೀವು ಮಾಡಿ ಹಾಕ್ಬೋದು. ಓಕೆನಾ, ಸೊ ಇದು ಇಷ್ಟ ಆಯಿತು ಏನೇನಿದೆ 2026 ಕಮ್ಯುನಿಟಿ ಅಲ್ಲ, ಲೈಕ್ ಯೂಟ್ಯೂಬ್ ಮಾನಿಟೈಸೇಷನ್ ರೂಲ್ಸ್ ಏನಿದೆ, ರೂಲ್ಸ್ ಅಂದರೆ ಲೈಕ್ ಪಾಲಿಸಿ ಏನಿದೆ. ಓಕೆನಾ, ಸೊ ಇದು ಬಂದುಬಿಟ್ಟು ಬರುತ್ತೆ. ಓಕೆನಾ, ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಿದ್ರೆ ಇದೆಲ್ಲ ಟೋಟಲಾಗಿ ಈಗ ನಾನು ಏನೆಲ್ಲ ಪಾಯಿಂಟ್ಸ್ ಹೇಳಿದೆ ಅದೆಲ್ಲ ಪಾಯಿಂಟ್ಸ್ನು ಬಂದುಬಿಟ್ಟು ಯೂಟ್ಯೂಬ್ ಚೆಕ್ಔಟ್ ಮಾಡಿಬಿಟ್ಟು ಆಮೇಲೆ ಲಾಸ್ಟಿಗೆ ನಿಮ್ಮದು ಮಾನಿಟೈಸೇಷನ್ ಮಾಡುತ್ತೆ. ಓಕೆನಾ, ಸೊ ಇದರಲ್ಲಿ ಯಾವುದಾದ್ರೂ ಒಂದು ತಪ್ಪು ನೀವು ಮಾಡಿದ್ರು, ಓಕೆನಾ, ಒಂದು ತಪ್ಪು ಮಾಡಿದ್ರು ನಿಮ್ದೇನಾಗುತ್ತೆ ಬಂದುಬಿಡುತ್ತೆ ಅಲ್ಲಿ ರಿಯೂಸ್ ಕಂಟೆಂಟು. ಬೇರೆ ಏನಾದರೂ ಕೊಟ್ಬಿಟ್ಟು
ನಿಮ್ಮದು ಮಾನಿಟೈಸೇಷನ್ ಮಾಡಲ್ಲ, ರಿಜೆಕ್ಟೇ ಮಾಡೋದು. ಓಕೆನಾ, ಇದೆಲ್ಲ ಆಯಿತು. ಈಗ ಬೈ ಚಾನ್ಸ್ ಅಂದ್ಕೊಳ್ಳಿ, ಈಗ ನೀವು ಯಾವುದೂ ತಪ್ಪು ಮಾಡಿಲ್ಲ. ಓಕೆನಾ, ಇದು ನಾನೇನು ಪಾಯಿಂಟ್ಸ್ ಹೇಳಿದೆ ಇದು ಯಾವುದೂ ತಪ್ಪು ಮಾಡಿಲ್ಲ. ಬಟ್ ಆದರೂ ನಿಮಗೆ ಯಾವುದೋ ಒಂದು ಮಿಸ್ಟೇಕಿಂದ ಯೂಟ್ಯೂಬು ನಿಮಗೆ ರಿವ್ಯೂಸ್ ಕೊಟ್ಬಿಡ್ತು ಅಂತ ಅಂದ್ಕೊಳ್ಳಿ. ನಿಮಗೆ ಏನಾಗುತ್ತೆ, ಆವಾಗ ಬಂದಿರುತ್ತೆ ನಿಮ್ಮ ಚಾನಲಲ್ಲಿ ಲೈಕ್ ರಿವ್ಯೂಸ್ ಕೊಟ್ಬಿಟ್ಟು ಬಂದಿರುತ್ತಲ್ವ, ಅಲ್ಲಿ ನಿಮಗೆ ಸೈಡಲ್ಲಿ ಒಂದು ಅಪೀಲ್ ಆಪ್ಷನ್ ಇರುತ್ತೆ. ಸೊ ನೀವೇನು ಮಾಡ್ಬೋದು, ಅಪೀಲ್ ಮಾಡ್ಬೋದು. ಅಪೀಲ್ ಮಾಡಿಬಿಟ್ಟು ಏನು ಮಾಡ್ಬೋದು, ಮತ್ತೆ ನಿಮ್ಮ ಚಾನಲ್ ಏನಿದೆ, ನಿಮ್ಮ ವಿಡಿಯೋಸ್ ಏನಿದೆ ಯೂಟ್ಯೂಬ್ ಚೆಕ್ ಮಾಡುತ್ತೆ. ಆಗ ಏನು ತಪ್ಪಿಲ್ಲ ಅಂದರೆ ನಿಮ್ಮದು ಚಾನಲ್ಲು ಈಸಿಲಿ ಮಾನಿಟೈಸೇಷನ್ ಮಾಡಿಕೊಟ್ಬಿಡುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿರಲ್ಲ ಯಾವ ಥರ ಅಪೀಲ್ ಮಾಡೋದಂತ. ನಿಮಗೆ ಅಪೀಲ್ ಮಾಡೋದು ಗೊತ್ತಿಲ್ಲ, ನನಗೆ ಗೊತ್ತಾಗಬೇಕು ಹೇಳ್ಕೊಡಿ ಅಂದರೆ ನಂಗೆ ಕಾಮೆಂಟಲ್ಲಿ ಕೇಳಿ, ನಾನು ನಿಮಗೆ ಅಪೀಲ್ ವಿಡಿಯೋ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ನೀವು ಅಪೀಲ್ ವಿಡಿಯೋನ ಕಲ್ತ್ಕೊಂಡು ಈಸಿಲಿ ಅಪೀಲ್ ಮಾಡಿ ಮತ್ತು ವಾಪಸ್ಸು ನೀವು ಮಾನಿಟೈಸೇಷನ್ನ ಆನ್ ಮಾಡ್ಕೋಬೋದು. ಓಕೆನಾ, ಒಂದೊಂದು ಸಲ ಏನಾಗುತ್ತೆ, ಯೂಟ್ಯೂಬಿಂದನೂ ಕೂಡ ಮಿಸ್ಟೇಕ್ ಆಗಿಬಿಡುತ್ತೆ. ಸುಮ್ಮನೆ ತುಂಬ ಜನಕ್ಕೂ ಏನು ಮಾಡುತ್ತೆ ಯೂಟ್ಯೂಬು ಲೈಕ್ ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ರಿವ್ಯೂಸ್ ಕೊಟ್ಬಿಡುತ್ತೆ. ಆಗ ನೀವು ಬಂದುಬಿಟ್ಟು ಆ ಕಂಡೀಷನಲ್ಲಿ ಏನು ಮಾಡ್ಬೋದು, ಆ ಕಂಡೀಷನಲ್ಲಿ ಅಪೀಲ್ ಮಾಡಿಕೊಂಡು ನೀವು ಮತ್ತೆ ಮಾನಿಟೈಸೇಷನ್ ಈಸಿಲಿ ಮಾಡ್ಕೋಬೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಈ ಎಲ್ಲ ಪಾಯಿಂಟ್ಸ್ ಏನಿದೆ ನ್ಯೂ ಯೂಟ್ಯೂಬರ್ಸು ಮೈಂಡಲ್ಲಿ ಇಟ್ಕೊಳ್ಳಿ, ಇದ್ರ ಅಕಾರ್ಡಿಂಗ್ ಕೆಲಸ ಮಾಡಿ. ಮಾನಿಟೈಸೇಷನ್ ಮಾಡೋಕ್ಕಿಂತ ಈಗ ನೀವು ಮಾನಿಟೈಸೇಷನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಹಾಕಿಲ್ಲ, ಲೋಗೋ ಹಾಕಿಲ್ಲ, ಇದೆಲ್ಲ ಹಾಕಿಲ್ಲ ಅಂದರೆ ಪರವಾಗಿಲ್ಲ. ಬಟ್ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಿದ್ರೆ ಆವಾಗ ಅದಕ್ಕಿಂತ ಮುಂಚೆ ನಿಮ್ಮ ಲೋಗೋ ಹಾಕಿ, ಬ್ಯಾನರ್ ಹಾಕಿ, ಆ ಬೋರ್ಡ್ ಸೆಕ್ಷನ್ ಹಾಕಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಂಗೆ ಕಾಮೆಂಟಲ್ಲಿ ಕೇಳಿ, ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್, ಓಕೆ ಗೈಸ್, ಈಗ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.